ಪಾಂಡವಪುರ ಕೆನ್ನಾಳು ಗೇಟ್ ಸಮೀಪವಿರುವ ಸುಪ್ರಸಿದ್ಧ ಸುಮಾರು 35 ವರ್ಷಗಳ ಇತಿಹಾಸವುಳ್ಳ ಪಟ್ಟದರಾಣಿ ದೊಡ್ಡಮ್ಮತಾಯಿ ದೇವಸ್ಥಾನದಲ್ಲಿ ಬಾದಾಮಿ ಹುಣ್ಣಿಮೆಯ ಪ್ರಯುಕ್ತ ಗುಡ್ಡಪ್ಪನವರಾದ ಗಂಗಣ್ಣ ಗಿರೀಶ್ರವರು ಪೂಜೆ ಪುನಸ್ಕಾರ ನೆರವೇರಿಸಿದರು. ಸರ್, ದೇವಸ್ಥಾನದ ಇತಿಹಾಸ ಏನಿದೆ ಸರ್? ಸರ್, ನನ್ನ ಹೆಸರು ಕೆನ್ನಾಳು ಗಂಗಣ್ಣ ಅಂತ ಪೂಜ್ಯರು. ನಾವು ನಮ್ಮ ತಾತವ್ರ ಮುತ್ತಾತನ ಕಾಲದಿಂದನೂ ದೇವಸ್ಥಾನ ಪೂಜೆ ಮಾಡ್ಕೊ ಬರ್ತಿದ್ದೀವಿ. ಮತ್ತು ಇದು ಮೂಲ ದೇವರು ಕೆನ್ನಾಳಕ್ಕೆ ಸೇರಿದ್ದು. ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಅಂತ ಅಂದ್ಬಿಟ್ಟು ಪಟ್ಟದರಾಣಿ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಅಂದ್ಬಿಟ್ಟು ನಮ್ಮ ತಾತವ್ರು ಆದಮೇಲೆ ನಾವು ಸುಮಾರು ಒಂದು 35 ವರ್ಷದಿಂದ ಈ ತಾಯಿ ಸೇವೆ ಮಾಡ್ಕೊಂಡು ಬರ್ತಿದ್ದೀವಿ. ಇದು ಮೂಲ ದೇವರು ಬಂದ್ಬಿಟ್ಟು 7 ಜನ ಅಕ್ಕ ತಂಗಿಯರು. 7 ಜನ ಅಕ್ಕ ತಂಗಿಯರಲ್ಲಿ ಇವರು ದೊಡ್ಡಮ್ಮ ತಾಯಿ ಅಕ್ಕ, ಚಿಕ್ಕಮ್ಮ ತಾಯಿ ಚಿಕ್ಕವರು. ಇನ್ನು ಊರೊಳಗಡೆ 5 ಜನ ಎಲೆ ಇದಾಗಿದ್ದಾರೆ. ಇವರು ಊರಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಸರ್. ಇದ್ರ ನೀವು ಕಂಡಂಗೆ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ? ಮತ್ತು ಇದ್ರ ಇತಿಹಾಸ ಏನು? ಜನ ಏನಕ್ಕೆ ಇದೇ ದೇವಸ್ಥಾನಕ್ಕೆ ಬಂದು ತಮ್ಮ ಬೇಡಿಕೆಯನ್ನು ಯಾವ ರೀತಿ ಈಡೇರಿಸ್ಕೊತಾರೆ? ಸರ್, ಈ ಅಮ್ಮಂದು ಈ ವಿಶೇಷ ಅಂತಂದರೆ ಪ್ರತಿಯೊಬ್ಬರಿಗೂ ಅವರು ಶ್ರೀಮಂತರೇ ಆಗ್ಬೋದು, ಬಡವರೇ ಆಗ್ಬೋದು, ಇನ್ನೊಬ್ಬರೇ ಆಗ್ಬೋದು, ಈ ಅಮ್ಮನ ಸನ್ನಿಧಿಗೆ ಬಂದ ತಕ್ಷಣವೇ ಅದು ಪರಿಹಾರ ಆಗುತ್ತೆ ಸರ್. ತಡೆ ಹೊಡ್ಸ್ಕೊಂಡು ಹೋಗಿ ತಾಯ್ತ ಹಾಕ್ಸ್ಕೊಂಡು ಹೋಗಿ ಇದು ಮಾಡ್ಕೊಂಡು ಹೋದರೆ ಅಮ್ಮ ಅವ್ರು ಏನು ನೆನೆಸ್ಕೊಂಡಿರ್ತಾರೆ ಅದನ್ನೆಲ್ಲ ಪೂರ್ತಿ ನೆರವೇರಿಸ್ಕೊಡ್ತಾರೆ ಸರ್. ನೀವು ತಿಳಿದ ಮಟ್ಟಕ್ಕೆ ಈ ದೇವಿ ಮೊದಲು ಎಲ್ಲಿ ಪ್ರತಿಷ್ಠಾಪನೆ ಆಗಿತ್ತು? ಇದು ಇತಿಹಾಸ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರತಿಷ್ಠಾಪನೆ ಇಲ್ಲೇ ಆಗಿದ್ದು ಅಮ್ಮ. ನಮ್ಮ ತಾತವ್ರ ಕಾಲದಿಂದನೂ ಪ್ರತಿಷ್ಠಾಪನೆ ಇಲ್ಲೇ ಆಗಿದ್ದು. ಸುಮಾರು ಒಂದು 4 ತಲೆಮಾರು ಆಗಿರ್ಬೋದು. ಅಲ್ಲಿಂದ ಆಚೆಗೆ ನಮ್ಮದು ಈ ತಾಯಿ ಸೇವೆ ಮಾಡ್ಕೊಳ್ತೀವಿ. ಎಲ್ಲೆಲ್ಲಿಂದ ಬರ್ತಾರೆ ಈ ದೇವಸ್ಥಾನದಕ್ಕೆ? ಸುಮಾರು ತಳಗೋದಿ, ಮಳವಳ್ಳಿ, ಮತ್ತು ಶ್ರವಣಬೆಳಗೊಳ, ಮೈಸೂರು, ತುಮಕೂರು, ಮಂಡ್ಯ, ಮತ್ತು ಮೇಲ್ಕೋಟೆ, ಚಿಕ್ಕಂಗೋಡಿ, ಸುಮಾರು ಈ ದೇವರು ಒಕ್ಲೂರು, ಶಿವಮೊಗ್ಗ, ಅಲ್ಲಿ ತನಕ ಭದ್ರಾವತಿ ತನಕನೂ ಈ ಅಮ್ಮಗಳು ಇದ್ದಾರೆ ಸರ್. ದೇವಸ್ಥಾನದಲ್ಲಿ ಯಾವ್ಯಾವ ದಿನ ಪೂಜೆ ಇರುತ್ತೆ ದೇವಸ್ಥಾನದಲ್ಲಿ? ಸರ್, ಶುಕ್ರವಾರ ವಿಶೇಷ ಪೂಜೆ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಸರ್. ವಿಶೇಷವಾಗಿ ಶುಕ್ರವಾರ ಅಮ್ಮನ ಹತ್ರ ವರ ಎಲ್ಲ ಕೇಳಿ ಅವ್ರಿಗೆ ಏನು ಬೇಡಿಕೆ ಇರ್ತದೆ ಆ ಬೇಡಿಕೆ ಇದಾಯಿತು ಅಂತಂದರೆ ನೆರವೇರಿಸ್ಕೊಡ್ತಾರೆ ಸರ್ ಅಮ್ಮ.